ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಎಂ ಸಿ ಕ್ಯೂ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, 1 ಅಂಕದ ಪ್ರಶ್ನೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಇದ್ದಾನೆ. ಇವೇ ನಾಳೆ ರಿಪೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಷ್ಟನ್ನು ನಾವು ಒಂದೊಂದಾಗಿ ಓದ್ತಾ ಹೋಗೋಣ. ಸಿಂಧೂ ನದಿ ನಾಗರಿಕತೆಯ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಇಲ್ಲಿ ಸಿ ಆನ್ಸರ್ ಆಗುತ್ತೆ. ಎರಡೂ ಪ್ರತಿಪಾದನೆಗಳು ಕಾರಣಗಳು ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೊಟ್ಟಿದ್ದೇನೆ. ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈಸ್ ಒನ್ ಆಫ್ ದ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ದ ವರ್ಲ್ಡ್. ಇಟ್ ಈಸ್ ಅ ಕಂಟೆಂಪ್ರರಿ civilization of Egypt, Mesopotamia and China. Both answer C correct. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡು ಬರ್ತಕ್ಕಂಥ ರಾಜ್ಯ ಮಹಾರಾಷ್ಟ್ರ. ನೆನ್ಪಿಟ್ಕೊಂಬಿಡಿ. ಅದಾದ ನಂತರ MCQ ಕ್ವಶನ್ಸ್ ಅನ್ನ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಮೊದಲಿಗ ಎರಡನೇ ತೈರಾನ್ ಕದನ ಯಾರ್ಯಾರ ಮಧ್ಯೆ ನಡೀತು ಅಂತಂದ್ರೆ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಮಧ್ಯೆ ನಡೆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಆನ್ಸರ್ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಆನ್ಸರ್ ಡಿ ಆಗುತ್ತೆ, ರಾಮಾನುಜಾಚಾರ್ಯ. ನೆಕ್ಸ್ಟ್, ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ಎಲ್ಲಿ? ದ ಇಯರ್ ಇನ್ ವಿಚ್ ದ ಫಸ್ಟ್ ಸೆಷನ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಹೆಲ್ಡ್ ಅಂತಂದ್ರೆ 1885. ಮೆಹೆಂಜೋದಾರೋ ಪದದ ಅರ್ಥ ಅಂತಂದ್ರೆ ಮಡಿದವರ ದಿಬ್ಬ. ಇಲ್ಲಿದೆ ಮಡಿದವರ ದಿಬ್ಬ, ಡಿ ಆನ್ಸರ್ ಡಿ. ನೆಕ್ಸ್ಟ್, ರಾಷ್ಟ್ರಕೂಟರ ಸಾಮ್ರಾಜ್ಯವು ವಿಶ್ವದ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಅಂತಂದ್ರೆ ಇಲ್ಲಿ ಸುಲೈಮಾನ್ ಆನ್ಸರ್. ನೆಕ್ಸ್ಟ್, ಬಂದೋಬಸ್ತ್ ವ್ಯವಸ್ಥೆಯನ್ನು ಜಾರಿಗೆಗೊಳಿಸ್ತಕ್ಕಂಥವ್ರು ರಾಜ ತೊದರ್ಮಲ್ಲ. ಹೂ ವಾಸ್ ದ ಇಂಪ್ಲಿಮೆಂಟೆಡ್ ದ ಬಂದೋಬಸ್ತ್ ಸಿಸ್ಟಮ್? ರಾಜ ತೊದರ್ಮಲ್ಲ. ಆನ್ಸರ್ ಇಲ್ಲಿದೆ. ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಜೋಡಿ ಏನಾಗುತ್ತೆ? ಸಿ ಆಗುತ್ತೆ. ಎಲ್ಲಿದೆ ನನ್ನ ಸಿ ಆನ್ಸರ್? ಆನ್ಸರ್ ಸಿ ಕೊಟ್ಟಿದ್ದೀನಿ, ಸಿ, ABC. ಸಮುದ್ರ ಮಾರ್ಗದ ಮೂಲಕ ಭಾರತವನ್ನ ಪ್ರವೇಶ ಮಾಡ್ತಕ್ಕಂಥ ಯುರೋಪಿಯನ್ನರಲ್ಲಿ ಮೊದಲಿಗರಂತಂದ್ರೆ ಪೋರ್ಚುಗೀಸ್. ಪ್ರಾಚೀನ ಭಾರತದ ರೋಮ್ಗಳ ಸಂಬಂಧ ಕುರಿತು ತಿಳಿಸುವ ಗ್ರಂಥ ಅಂತಂದ್ರೆ ಅದು ನ್ಯಾಚುರಲ್ ಹಿಸ್ಟೋರಿಯಾ. ಅರ್ಥ ಮಾಡ್ಕೊಂಬಿಡಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ. ಪ್ರತಿಪಾದನೆ: ಉತ್ತರ ವೇದಗಳ ಜನರು ಯುದ್ಧದಲ್ಲಿ ವಂಚನೆ ಮಾರ್ಗವನ್ನು ಅನುಸರಿಸಿದರು. ಇಲ್ಲಿ ಯುದ್ಧವನ್ನ ಜಯಗಳಿಸುವುದು ಪ್ರಮುಖವಾಗಿತ್ತು. ಕಾರಣ ಯಾಕಂತಂದ್ರೆ ಇಲ್ಲಿ ಹೌದು, ಆನ್ಸರ್ ಸಿ ಕರೆಕ್ಟ್ ಆಗಿದೆ. ಮಾಮೂಲಕ್ ಅಂತಂದ್ರೆ ಸ್ಲೇವ್ ಅಂತ ಅರ್ಥ. ಮೀನಿಂಗ್ ಆಫ್ ದ ವರ್ಡ್ ಮಾಮೂಲಕ್ ಇಲ್ಲಿ ಗುಲಾಮ, ಸ್ಲೇವ್ ಅಂತ ಅರ್ಥ ಆಗುತ್ತೆ. ನೋಡ್ಕೊಂಡ್ಬಿಡಿ. ಅದ್ವೈತ ತತ್ವಶಾಸ್ತ್ರದ ಪ್ರತಿಪಾದಕರು ಯಾರಂದ್ರೆ ಶಂಕರಾಚಾರ್ಯ. ಆನ್ಸರ್ ಬಿ. ಪ್ಲಾಸಿಕ್ ಅದನ್ನು ನಡೀತಕ್ಕಂಥ ವರ್ಷ ಯಾವುದು ಅಂದ್ರೆ 1757. ಚೋಳರ ಗ್ರಾಮಾಡಳಿತವನ್ನ ತಿಳಿಸ್ತಕ್ಕಂಥ ಶಾಸನ ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್, ಉತ್ತರ ಮೇರೂರು ಶಾಸನ. ಆನ್ಸರ್ ಡಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಮೊಹಮ್ಮದ್ ಬಿನ್ ತುಘಲಕ್ ಒಬ್ಬ ಪರಸ್ಪರ ವೈರುಧ್ಯಗಳ ಮಿಶ್ರಣವಾಗಿದ್ದು ಎಂದು ಹೇಳ್ತಕ್ಕಂಥವ್ರು A.V. ಸ್ಮಿತ್ ಹೇಳ್ತಾರೆ. V.A. ಸ್ಮಿತ್. ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಗುಲ್ಬರ್ಗ. ಆನ್ಸರ್ ಕೊಟ್ಟಿದ್ದೀನಿ, ಗುಲ್ಬರ್ಗ. ಇಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಆನ್ಸರ್ ಬಿ ಆಗಿರ್ತಕ್ಕಂಥದ್ದು. ಆನ್ಸರ್ ಬಿ. ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು. ತಪ್ಪು. ಅಸಹಕಾರ ಚಳುವಳಿಯಿಂದ ಹಿಂದಕ್ಕೆ ಪಡೆಯಲು ಕಾರಣವಾದ ಘಟನೆ ಚೌರಿ ಚೌರ ಇನ್ಸಿಡೆಂಟ್, ಚೌರಿ ಚೌರ ಘಟನೆ. ಆನ್ಸರ್ ಸಿ. ನೋಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ಸ್. ಈಗ MCQ ಇಷ್ಟೊಂದು ಇನಫ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ MCQ ಹೋಗ್ತೀನಿ. ನಾನು ನಿಮ್ಗೆ ಕರ್ಕೊಂಡೀಗ MCQ ಹೋಗ್ತೀನಿ. ನೋಡಿ, ಅಶ್ವಘೋಷ ರಚಿಸಿದ ಕೃತಿ ಬೌದ್ಧಚರಿತ. ಎಲಿಫೆಂಟ್ ಆದ ಪುರಾತನ ಹೆಸರು ಗೌರವಪುರಿ. ಇಂಗ್ಲಿಷಲ್ಲಿ ಕೊಟ್ಟಿದ್ದೀನಿ, ಓದ್ತಾ ಹೋಗಿ ಇದನ್ನ. ನೆಕ್ಸ್ಟ್, ಏನ್ಷಿಯಂಟ್ ನೇಮ್ ಆಫ್ ಎಲಿಫೆಂಟ್ ಗೌರವಪುರಿ. ಅಮೀರ್ ಖಸ್ರು ನನ್ನ ಭಾರತದ ಗಿಣಿ ಎಂದು ಕರೆಯಲಾಗಿದೆ. ಅಮೀರ್ ಖಸ್ರು ಡ್ಯಾಶ್ ನನ್ನ ಭಾರತದ ಗಿಣಿ ಎಂದು ಕರೆಯಲಾಗಿದೆ ಅಂತ ಕ್ವಶನ್ ಬರುತ್ತೆ. ಅಮೀರ್ ಖಸ್ರು ಆನ್ಸರ್ ಈಸ್ ಕಾಲ್ಡ್ ಪ್ಯಾರೆಟ್ ಆಫ್ ಇಂಡಿಯಾ. ನೆಕ್ಸ್ಟ್, ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಕೆ ಸಿ ರೆಡ್ಡಿ ಅವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದು. ಆನ್ಸರ್ ಕೆ ಸಿ ರೆಡ್ಡಿ ಆಗಿರುತ್ತೆ. ಇಲ್ಲಿ ಕೆ ಸಿ ರೆಡ್ಡಿ. ನೆಕ್ಸ್ಟ್ ನೋಡೋದಾದ್ರೆ ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚನೆ ಮಾಡ್ತಕ್ಕಂಥವ್ರು ಶಾಂತಕವಿ. ಆನ್ಸರ್ ಶಾಂತಕವಿ. ಆನ್ಸರ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿ, ಕ್ವೈಟ್ ಪೋಯಿಟ್. ಸಿಂಧೂ ಜನರ ಪ್ರಧಾನ ದೇವತೆ ಅಂದರೆ ಅದು ಮಾತೃ ದೇವತೆ. ಆನ್ಸರ್ ಮಾತೃ ದೇವತೆ, ಮದರ್ ಗಾಡೆಸ್. ನೆಕ್ಸ್ಟ್, ನಂತರ ಚಾಲುಕ್ಯರ ಮೊದಲ ರಾಜಧಾನಿ ಅಂದರೆ ಅದು ಮಾನ್ಯಖೇಟ.
ಗುರು ಗ್ರಂಥ ಸಾಹೇಬ್ ಗ್ರಂಥ ಗುರುಮುಖಿ ಲಿಪಿಯಲ್ಲಿದೆ. ಆನ್ಸರ್ ಗುರುಮುಖಿ ಲಿಪಿಯಲ್ಲಿದೆ. ಆಯ್ತಾ. ಭಾರತದ ಪೋರ್ಚುಗೀಸರ ಪ್ರಥಮ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಆನ್ಸರ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಗಂಗಾಧರ ರಾವ್ ದೇಶಪಾಂಡೆ ಡ್ಯಾಶ್ ಎಂದು ಪ್ರಸಿದ್ಧರಾಗಿದ್ರು ಅಂದ್ರೆ ಕರ್ನಾಟಕ ಕೇಸರಿ ಅಂತ ಪ್ರಸಿದ್ಧರಾಗ್ತಾರೆ. ಸ್ವಸ್ತಿಕ್ ಡ್ಯಾಶ್ ಅಂತ ಇಲ್ಲಿ ಬಂದಿದೆ. ಸ್ವಸ್ತಿಕ್ ಜೈನ ಧರ್ಮದ ಚಿಹ್ನೆಯಾಗಿದೆ. ಸ್ವಸ್ತಿಕ್ ಸಿಂಬಲ್ ಆಫ್ ಅ ಜೈನಿಸಮ್. ಅಲ್ಬೇರುನಿಯಾದ ಪ್ರಸಿದ್ಧ ಕೃತಿ ಕಿತಾಬ್ ಉಲ್ ಹಿಂದ್. ಆನ್ಸರ್ ಅಲ್ಬೇರುನಿ ಇಸ್ ಫೇಮಸ್ ಫಾರ್ ಕಿತಾಬ್ ಉಲ್ ಹಿಂದ್. ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸಿದವರು ಅಲ್ಲಮ ಪ್ರಭು. ಆನ್ಸರ್ ಅಲ್ಲಮ ಪ್ರಭು. ದ ಪರ್ಸನ್ ಹೂ ಪ್ರೆಸಿಡೆಡ್ ಓವರ್ ದ ಅನುಭವ ಮಂಟಪ ಅಂದ್ರೆ ಅಲ್ಲಮ ಪ್ರಭು. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಡ್ಯಾಶ್ ಆಗಿತ್ತು, ಅದು ಕಲ್ಕತ್ತಾ. ಆನ್ಸರ್ ದ ಫಸ್ಟ್ ಕ್ಯಾಪಿಟಲ್ ಆಫ್ ದ ಬ್ರಿಟಿಷ್ ಇನ್ ಇಂಡಿಯಾ ಕಲ್ಕತ್ತಾ. ಓಕೆ, ಒಂದು ನಿಮಿಷ. ನೆಕ್ಸ್ಟ್, ರಾಜಾರಾವ್ ಮೋಹನ್ ರಾಯ್ ಅವರು ಪ್ರಾರಂಭಿಸಿದ ಬಂಗಾಳಿ ಪತ್ರಿಕೆ ಯಾವುದು ಅಂತಾರೆ ಸಂವದ್ ಕೌಮುದಿ. ದ ಬೆಂಗಾಲ್ ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ರಾಜಾರಾಮ್ ಮೋಹನ್ ರಾಯ್ ವಾಸ್ ಸಂವದ್ ಕೌಮುದಿ. ನೆಕ್ಸ್ಟ್ ನೋಡೋದಾದ್ರೆ ಹರ್ಷವರ್ಧನ ಎರಡನೇ ರಾಜಧಾನಿ ಯಾವುದು? ಕನ್ನೌಜ್. ಆನ್ಸರ್ ಕನ್ನೌಜ್. ಹರ್ಷವರ್ಧನ ಸೆಕೆಂಡ್ ಕ್ಯಾಪಿಟಲ್ ಕನ್ನೌಜ್. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಹೈದರಾಬಾದ್. ದ ಫಸ್ಟ್ ಸ್ಟೇಟ್ ಟು ಸೈನ್ ದ ಸಬ್ಸಿಡರಿ ಅಲೈನ್ಸ್ ಹೈದರಾಬಾದ್. ಆನ್ಸರ್ ಹೈದರಾಬಾದ್. ನೆಕ್ಸ್ಟ್, ಈಗ MCQ ಮುಗೀತು, ಫಿಲ್ ಇನ್ ದ ಬ್ಲಾಂಕ್ಸ್ ಮುಗೀತು. ಮ್ಯಾಚ್ ದ ಫಾಲೋವಿಂಗ್ಗೆ ಹೋಗೋಣ. ಮ್ಯಾಚ್ ದ ಫಾಲೋವಿಂಗ್ ನೋಡ್ತಾ ಹೋಗೋಣ. ಈಗ ವೆಮಾ ಕ್ಯಾಡ್ ಪೈಸಸ್ ಅಂತಂದ್ರೆ ಕುಶಾನರ ದೊರೆ. ಆಯ್ತಾ. ಇಲ್ಲಿ ರಾಜ ತೋರ್ಮಲ್ಲ ಅಂತ ಬಂದ್ರೆ ಇಲ್ಲಿ ಕಂದಾಯ ಮಂತ್ರಿ ಬರ್ತಾನೆ, ಇವನು ಕಂದಾಯ ಮಂತ್ರಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತ ಅಂದ್ರೆ ಜಗದ್ಗುರು ಬಾದಶಾ. ನೆಕ್ಸ್ಟ್, ಗುರು ನಾನಕ್ ಅಂತ ಬಂದ ತಕ್ಷಣ ಸಿಖ್ ಧರ್ಮದ ಸ್ಥಾಪಕ. ಆಲೂರು ವೆಂಕಟರಾಯ ಅಂದ್ರೆ ಕರ್ನಾಟಕ ಗತವೈಭವ. ಮುಗಿತಾ? ಇಷ್ಟಕ್ಕೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ನೆಕ್ಸ್ಟ್, ಕಾಕುತ್ಸವರ್ಮ ಅಂತ ಬಂದಾಗ ಹಲ್ಮಿಡಿ ಶಾಸನ. ಒಂದನೇ ಕೃಷ್ಣ ಅಂತ ಬಂದ್ರೆ ಅದು ಕೃಷ್ಣ 1 ಅಂತ ಬಂದ್ರೆ ಕೈಲಾಸನಾಥ ಟೆಂಪಲ್, ಕೈಲಾಸನಾಥ ದೇವಾಲಯ. ಶಹಜಾನ್ ಅಂತ ಬಂದ ತಕ್ಷಣ ಏನ್ ಬರುತ್ತೆ? ಶಹಜಾನ್. ತಾಜ್ ಮಹಲ್. ಮಧ್ವಾಚಾರ್ಯ ಅಂತ ಬಂದ ತಕ್ಷಣನೇ ಆನ್ಸರ್ ಏನಿದೆ? ಆನ್ಸರ್ ಮಧ್ವಾಚಾರ್ಯ. ಡಿಗೆ ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ತಕ್ಕಂಥವ್ರು. ಸರ್ ಎಂ ವಿಶ್ವೇಶ್ವರಯ್ಯ ಇವರ ಒಂದು ಕೃತಿ ಕೈಗಾರೀಕರಣವೇ ಇಲ್ಲವೇ ವಿನಾಶ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಹೇಳಿದ್ದೇನೆ. ನೆಕ್ಸ್ಟ್, ಇನ್ನೊಂದು ಸ್ವಲ್ಪ ಕಾಕುತ್ಸವರ್ಮ ಅಂತಂದ್ರೆ ಏನು? ಹಲ್ಮಿಡಿ ಶಾಸನ. ಕೌಟಿಲ್ಯ ಅಂತಂದ್ರೆ ಅರ್ಥಶಾಸ್ತ್ರ. ಚಿಕ್ಕದೇವರಾಜ್ ಒಡೆಯರ್ ನವಕೋಟಿ ನಾರಾಯಣ. ಲೇವಿಸ್ ಬೆಂತಂ ಬೌರಿಂಗ್ ಅಂದ್ರೆ ಕಮಿಷನರ್ ಆಫ್ ಮೈಸೂರು. ಸಿದ್ದಪ್ಪ ಕಂಬಳಿ ಕರ್ನಾಟಕ ಏಕೀಕರಣದ ಸಮಿತಿ ಅಧ್ಯಕ್ಷ. ನೆಕ್ಸ್ಟ್, ಇನ್ನೊಂದು ಸ್ವಲ್ಪ ಇದೆ. ಕಾನಿಷ್ಕ ಅಂತಂದ್ರೆ ಯಾರು? ಇಲ್ಲಿ ಆನ್ಸರ್ ಎಲ್ಲಿದೆ? ಕನಿಷ್ಕನ ಆನ್ಸರ್ ಶಕಯುಗ. ಚೇಂಜ್ ಮಾಡಿದ್ರು, ಕ್ವಶನ್ ಮತ್ತೆ ಚೇಂಜ್ ಮಾಡಿದ್ರು. ಅದಾದ ನಂತರ ಇಲ್ಲಿ ಶಹಜಾನ್ ಅಂತ ಬಂದ ತಕ್ಷಣ ತಾಜ್ ಮಹಲ್. ಅನಿ ಬೆಸೆಂಟ್ ಬಂದ ತಕ್ಷಣ ಥಿಯೋಸಫಿಕಲ್ ಸೊಸೈಟಿ. ಇಲ್ಲಿ ಕೈಗಾರಿಕೀಕರಣವೇ ಇಲ್ಲವೇ ವಿನಾಶ. WC ಬ್ಯಾನರ್ಜಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು. ಸೊ ಇದಿಷ್ಟು MCQ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಚರ್ಚೆ ಮಾಡಿದೆ. ಮುಂದಿನ ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ ಅನ್ನು ನಾವು ಚರ್ಚೆ ಮಾಡೋಣ. ಥ್ಯಾಂಕ್ ಯು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.